ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಮತ್ತೊಂದು ಸ್ಪೆಷಲ್ ಗಾದೆಯೊಂದಿಗೆ ತಮ್ಮನ್ನು ಭೇಟಿ ಆಗಬೇಕು ಅಂತ ಬಂದಿದ್ದೀನಿ. ಸ್ಪೆಷಲ್ ಗಾದೆ ಏನು ಅಂತ ಹೇಳಿದ್ರೆ, ಹೆಣ ಹೊರೋನಿಗೆ ಶಬಾರನ ಅಂತ. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದ್ರೆ, ಕಂಪ್ಲೀಟಾಗಿ ಒಂದು ಭಾರವನ್ನೇ ಹೊರ್ತಾ ಇರ್ತಕ್ಕಂಥವರಿಗೆ ಯಾವುದೋ ಒಂದು ಭಾಗ ಅಥವಾ ಯಾವುದೋ ಒಂದು ಸಣ್ಣ ವಸ್ತುವಿನ ತೂಕ ಭಾರ ಜಾಸ್ತಿ ಆಗಿಬಿಡತ್ತಾ ಅನ್ನೋ ಒಂದು ಅರ್ಥದಲ್ಲಿ. ಅಂದರೆ ಯಾವುದೋ ಒಂದು ರೆಸ್ಪಾನ್ಸಿಬಿಲಿಟೀಸನ್ನು ನಾವು ಎಳೆದು ಎದೆ ಮೇಲೆ ಹಾಕ್ಕೊಂಡು ನಿಭಾಯಿಸ್ತಾ ಇದ್ದೀವಿ ಅಂತ ಇರಬೇಕಾದ್ರೆ, ಮತ್ತು ಇನ್ಯಾವುದೋ ಒಂದು ಸಣ್ಣ ಜವಾಬ್ದಾರಿನ ವಹಿಸಿದರೆ ಅದು ದೊಡ್ಡ ಮಟ್ಟದಲ್ಲಿ ಏನೋ ಇಂಬ್ಯಾಲೆನ್ಸ್ ಆಗ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಲ್ವಾ. ಈ ಗಾದೆಯನ್ನು ನಾವು ಎಲ್ಲಿ ಬಳಸ್ಬೋದು ಅಂತ ನೋಡೋದಾದರೆ, ಪ್ರಸ್ತುತ ಈ ಗಾದೆಯನ್ನು ನಾವು ಕಾರ್ಪೊರೇಟ್ ಕಂಪನಿಗಳಿಗೆ ಸೂಕ್ತವಾಗಿ ಬಳಸ್ಬೋದು ಅಂತ ನನಗನ್ಸುತ್ತೆ. ಹೇಗೆ ಅಂತ ನೀವು ಕೇಳೋದಾದರೆ, ಈ ಕಾರ್ಪೊರೇಟ್ ಕಂಪ್ನೀಸಲ್ಲಿ ಕೆಲಸ ಇರ್ತಕ್ಕಂಥವ್ರು ಎಂಪ್ಲಾಯೀಸ್ ಏನಿದ್ದಾರೆ, ಅವ್ರು ಯಾರೋ ಒಬ್ಬರು ಬಿಟ್ಟೋದ್ರು ಅಂತ ಹೇಳಿದ್ರೆ, ಅಲ್ಲಿ ಇನ್ನೊಬ್ಬರನ್ನ ರಿಪ್ಲೇಸ್ ಮಾಡೋ ಬದಲು ಕಾಸ್ಟ್ ಕಟ್ಟಿಂಗ್ ಹೆಸರಿನಲ್ಲಿ ಇರ್ತಕ್ಕಂಥ ಕೆಲಸವನ್ನೇ ಇನ್ನೊಬ್ಬರಿಗೆ ವಹಿಸ್ತಕ್ಕಂಥದ್ದು. ಅಂದರೆ ಎಕ್ಸಿಸ್ಟಿಂಗ್ ಯಾರು ಇರ್ತಾರೆ ಅವರಿಗೆ ಈ ಕೆಲಸವನ್ನು ಕೂಡ ವಹಿಸ್ಬಿಟ್ಟು ಕೈ ತೊಳ್ಕೊಂಡು ಬಿಡ್ತಾರೆ. ಅಂದರೆ ಯಾರು ಇವಾಗ ಆಲ್ರೆಡಿ ಒಂದಷ್ಟು ಜವಾಬ್ದಾರಿಗಳನ್ನು ಪಾಪ 9 to 6 ಕೆಲಸ ಮಾಡ್ತಾ ಇರ್ತಾರೆ, ಅದ್ರ ಜೊತೆ ಇನ್ನೊಂದು ಎಕ್ಸ್ಟ್ರಾ ಬರ್ಡನ್, ಎಕ್ಸ್ಟ್ರಾ ಒಂದು ಜವಾಬ್ದಾರಿಯನ್ನು ಕೊಟ್ಟಾಗ ಅವರು 9 to 7 9 to 8 ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅವರು ಇಲ್ಲ ಅಂತ ಹೇಳೋದಿಲ್ಲ, ಅವ್ರಿಗೂ ಅದೇ ಯೋಚನೆ ಬಂದಿರುತ್ತೆ, ಹೆಣ ಹೊರೋನಿಗೆ ಏನು ಭಾರ ಅಲ್ಲ ಬಿಡಪ್ಪ, ಇದು ಹೊರ್ಕೊಂಡು ಹೋಗ್ತೀನಿ ಅಂತ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಅದು ಅನಿವಾರ್ಯ ಕೂಡ ಆಗಿರುತ್ತೆ. ಈ ಒಂದು ಟ್ರಿಕ್ಸನ್ನೇ ಕಾರ್ಪೊರೇಟ್ ಕಂಪನೀಸು ಇವತ್ತು ಬಳಸ್ತಾ ಇರೋದು ಅಂತ ನನಗನ್ಸುತ್ತೆ. ತಮಗೇನಾದರೂ ಬೇರೆ ಅಭಿಪ್ರಾಯಗಳಿದ್ದರೆ ದಯವಿಟ್ಟು ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ಗಾದೆಗಳು ತಮಗೆ ಉಪಯೋಗ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹೆಚ್ಚು ಶೇರ್ ಮಾಡಿ. ಇದೆಲ್ಲ ನೀವು ಮಾಡೋದ್ರಿಂದ ನನಗೆ ಇನ್ನೂ ಹೆಚ್ಚು ಹುಮ್ಮಸ್ಸು ಬರುತ್ತೆ ಹೊಸ ಗಾದೆಗಳನ್ನು ತಮಗೆ ತಲುಪಿಸೋದಕ್ಕೆ. ಹಾಗಿದ್ದರೆ ನಾನು ಮತ್ತೆ ಸಿಗ್ತೇನೆ ಮುಂದಿನ ಒಂದು ಹೊಸ ವಿಡಿಯೋ, ಸ್ಪೆಷಲ್ ವಿಡಿಯೋ ಒಂದಿಗೆ. ನಮಸ್ಕಾರ.